ಎಲ್ಲರಿಗೂ ಶುಭ ಮಧ್ಯಾಹ್ನ. ಈಗ ನೀವು ನೋಡಲಿರುವ ಕತೆ ಕಥೆಯಲ್ಲ, ಜೀವನ. ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಪ ವಿದ್ಯೆಯಿಂದ ಶಾಲೆ ತೆರೆದ ಕತೆ, ಒಬ್ಬ ಕೃಷಿಕ ವ್ಯಾಪಾರಿಯಾದ ಕತೆ, ಒಬ್ಬ ಸಾಮಾನ್ಯ ವ್ಯಕ್ತಿಯ ರಾಜಕೀಯ ನಾಯಕರ ಜೊತೆಗಿನ ಬಾಂಧವ್ಯದ ಕತೆ. ಹೌದು ಸ್ನೇಹಿತರೆ, ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು ಎನ್ನುವುದಕ್ಕೆ ಬೇರೆ ಉದಾಹರಣೆ ಬೇಕಿಲ್ಲ. ನಿಮ್ಮ ಮಧ್ಯೆ ಇದ್ದಾರೆ. ಯಶಸ್ಸು ಅನ್ನೋದು ಜಗತ್ತಿಗೆ ನಮ್ಮನ್ನು ಪರಿಚಯಿಸುತ್ತೆ, ಆದರೆ ಸೋಲು ಅನ್ನೋದು ಜಗತ್ತನ್ನು ನಮಗೆ ಪರಿಚಯಿಸುತ್ತೆ. ಏನಂತೀರಾ? ಅದೇ ಸೋಲುಗಳನ್ನೇ ಯಶಸ್ವಿಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡ ನಮ್ಮ ಕಥಾನಾಯಕನ ಸಾಧನೆಯ ಹಾದಿ ಇದೀಗ ನಿಮ್ಮೆಲ್ಲರ ಮುಂದೆ. ಐದು ಜನ ಮಕ್ಕಳ ಸಂಸಾರ, ಒಂದು ಕಡೆ ಬಡತನ, ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ಜವಾಬ್ದಾರಿ, ಕಷ್ಟ ಕಾರ್ಪಣ್ಯಗಳ ನಡುವೆ ವ್ಯಾಪಾರದಲ್ಲಿ ನಷ್ಟ. ವ್ಯಾಪಾರದಲ್ಲಿ ನಷ್ಟ ಉಂಟಾಗಿದ್ದರಿಂದ ಹುಟ್ಟಿದ ಊರನ್ನು ತೊರೆದು ಬೇರೆಡೆ ಹೋಗಬೇಕಾದ ಸಂದರ್ಭ ಬಂದೊದಗಿತು. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಹುಟ್ಟಿದ ಊರನ್ನು ತೊರೆದು ಶಿವಮೊಗ್ಗದಲ್ಲಿರುವಂತಹ ಭಗವತಿ ಕೆರೆಗೆ ಬಂದು ನೆಲೆಸಬೇಕಾಯಿತು. ಸಂಸಾರ ಸಮೇತ ಶಿವಮೊಗ್ಗಕ್ಕೆ ಬರಬೇಕಾದರೆ ಬರಿಗೈ ದಾಸ. 1 ರೂಪಾಯಿ ದುಡ್ಡಿಲ್ಲ. 4 ಜನ ಸ್ನೇಹಿತರು ಸೇರಿ ಭಗವತಿ ಕೆರೆ ಜಮೀನಿನಲ್ಲಿ ವ್ಯವಸಾಯ ಪ್ರಾರಂಭಿಸಿದರು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸ. ಎಲ್ಲಿ ಕಳೆದುಕೊಂಡಿದ್ದೀಯೋ ಅಲ್ಲಿಯೇ ಹುಡುಕು ಎಂಬ ಹಿರಿಯರ ಅನುಭವದ ಮಾತು ಅವರನ್ನು ಮತ್ತೆ ಮತ್ತೆ ಪ್ರೇರೇಪಿಸಿತು. ಆದರೆ ಅದರ ನಡುವೆ ಪ್ರೀತಿಯ ಮಡತಿಯ ಸಾವು
ಧೃತಿಗಿಡುವಂತೆ ಮಾಡಿದರು. 45ರ ಪ್ರಾಯದಲ್ಲಿ ಇನ್ನೊಂದು ಮದುವೆಯಾಗುವ ಆಲೋಚನೆ ಮಾಡಲಿಲ್ಲ. ನಿರಂತರವಾದ ಪ್ರಯತ್ನ ದುಡಿಮೆಯಲ್ಲಿ ಸಾಗುತ್ತಲೇ ಇತ್ತು. ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ, ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಎಂದೆಂದು, ನಂಬಿ ಕೆಟ್ಟವರಿಲ್ಲವೋ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಪರ ಸಾಧನವೋ. ಕಷ್ಟದೊಳನ್ನವ ದುಡಿವನ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅಲ್ಲಿಂದ ಅವರಿಗೆ ಲಕ್ಷ್ಮಿ ಕೈ ಹಿಡಿಯಿತು. ಹೋಟೆಲ್ ಶ್ರೀರಾಮ ರೆಸಿಡೆನ್ಸಿಯ ಉದ್ಘಾಟನೆ ಆಯಿತು. ಸಮಾಜ ಸೇವೆ ಮಾಡಬೇಕೆಂಬ ತುಡಿತ, ಸಂಘ ಸಂಸ್ಥೆಗಳನ್ನು ಕಟ್ಟಿದರು. ಗಾಣಿಗ ಕುಲ ಬಾಂಧವರ ಬೆಂಬಲ ಸಹಕಾರದೊಂದಿಗೆ ಶಿವಮೊಗ್ಗದಲ್ಲಿ ಗಾಣಿಗ ಸಮಾಜ ನೆಲೆ ಕಂಡಿತು. ಕಿವಿ ಮಾತೊಂದು ಹೇಳೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು, ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೇ ಸಾಗು ನಿ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ಕಿವಿ ಮಾತೊಂದು ಹೇಳೆ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ಸಮಾಜ ಸೇವೆಯ ಜೊತೆಗೆ ಜ್ಞಾನದ ಹಂಬಲಿಕೆ. ಸರಸ್ವತಿಯ ಬಗ್ಗೆ ಆಲೋಚಿಸಿದಾಗ ಶಾಲೆ ಪ್ರಾರಂಭಿಸುವುದು ಎಂದು ತೀರ್ಮಾನಿಸಿ 2011-12ರಲ್ಲಿ ತಮ್ಮ ಮನೆಯ ಜಾಗದಲ್ಲಿ ಸಣ್ಣ ಸೂರಿನೆಡೆ ಪ್ರಾರಂಭಿಸಿಯೇ ಬಿಟ್ಟರು. ನನ್ನಂತೆ ಯಾರು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು. ಜೀವನದಲ್ಲಿ ಓದು, ಅಕ್ಷರ, ಭಾಷೆ ಎಷ್ಟು ಮುಖ್ಯ ಎಂಬುದನ್ನು ಅದಾಗಲೇ ಅವರು ಅರಿತಿದ್ದರು. ಈ ಮೊಳಕೆ ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆಯುತ್ತದೆ ಎಂಬುದರ ಅರಿವು ಅವರಿಗೂ ಇರಲಿಲ್ಲ. ತದನಂತರ ಮಾನಸ ವಿದ್ಯಾಲಯ, ವಿದ್ಯಾದೀಪ ವಿದ್ಯಾಲಯ, ನಂತರ ಮಾನಸ ಇಂಟರ್ನ್ಯಾಷನಲ್ ಸ್ಕೂಲ್ ಕೋಟೆಗಂಗೂರು, ಶಿವಮೊಗ್ಗದಲ್ಲಿ ಪ್ರಾರಂಭಿಸಿದರು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಸ್ವತಃ ಅವರೇ ಹೇಳುವಂತೆ ಒಬ್ಬ ಮನುಷ್ಯ ಬೆಳೆದರೆ ಯಾವ ಮಟ್ಟಕ್ಕೆ ಬೇಕಾದರೂ ಬೆಳೆಯಬಹುದು. ನಮ್ಮ ಆಲೋಚನೆ ಚೆನ್ನಾಗಿದ್ದರೆ ನಮ್ಮ ಕೆಲಸವೂ ಚೆನ್ನಾಗಿರುತ್ತದೆ. 1 ರೂಪಾಯಿ ದುಡ್ಡಿಲ್ಲದೆ ಬಂದ ನಾನು ನನ್ನ ಧೈರ್ಯ ಎನ್ನಲೆ ಅಥವಾ ದೇವರ ಆಟ ಎನ್ನಲೆ
ಎಂದು ಹೇಳುತ್ತಾ ಶ್ರಮದ ಫಲ ಯಶಸ್ಸಿನ ಶಿಖರಕ್ಕೇರಿಸಿತು. ಭಾಷೆ ಗೊತ್ತಿಲ್ಲ, ವಿದ್ಯೆ ಅಷ್ಟಕ್ಕಷ್ಟೇ. ಆದರೂ ಕೈಲಾಸದ ಕಡೆಗೆ ಪಯಣ. ಒಮ್ಮೆ ಅಲ್ಲ, 3 ಬಾರಿ ಕೈಲಾಸ ಮಾನಸ ಸರೋವರದ ಯಾತ್ರೆ ಕೈಗೊಂಡರು. ಜೊತೆಗೆ ಬರವಣಿಗೆಯ ಹವ್ಯಾಸದಲ್ಲಿ ತೊಡಗಿಸಿಕೊಂಡರು. ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಈ ಲೋಕವೆಲ್ಲ ನಾದಮಯ. ಕೈಲಾಸ ಮಾನಸ ಸರೋವರದ ಯಾತ್ರೆಯ ನಂತರ ಕೈಲಾಸ ಸನ್ನಿಧಿಯಲ್ಲಿ ಹಾಗೂ ಉತ್ತರದ ಸನ್ನಿಧಿಯಲ್ಲಿ ಎಂಬ ಪುಸ್ತಕಗಳನ್ನು ಸಹ ಬರೆದರು. ಇದಕ್ಕೆಲ್ಲ ಸಾಕ್ಷಿಯಾಗಿ ನಾವು ನೀವೆಲ್ಲ ಇದ್ದೇವೆ. ಇವರ ಮಧ್ಯೆ ಸುಮಾರು 100 ಜನ ಶಿಕ್ಷಕ ವೃಂದದವರು, ಸಾವಿರಾರು ವಿದ್ಯಾರ್ಥಿಗಳು, ಟ್ರಸ್ಟಿಗಳು, ಸದಸ್ಯರು, ಸಿಬ್ಬಂದಿ ವರ್ಗದವರಿದ್ದಾರೆ. ಮಗ ಜನಾರ್ದನ, ಸೊಸೆ ಆರತಿ, ಮೊಮ್ಮಕ್ಕಳ ಪ್ರೀತಿ ಪ್ರೋತ್ಸಾಹದಿಂದ ಇದೆಲ್ಲ ಸಾಧ್ಯವಾಯಿತು ಎನ್ನುವ ಶ್ರೀಯುತ ಸುಬ್ಬಯ್ಯ ಸರ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕರುಣಿಸಲಿ. ನಿಮ್ಮ ಆಶಾಕಿರಣ ನಮ್ಮೆಲ್ಲರ ಮೇಲಿರಲಿ ಎಂದು ಹಾರೈಸುತ್ತೇವೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಇಂದು ಅವರು ಹುಟ್ಟಿದ ದಿನ. 84ರ ಪ್ರಾಯದಲ್ಲೂ ಅವರ ಈ ಹುಮ್ಮಸ್ಸು ನಮ್ಮನ್ನು ನಾಚಿಸುವಂತಿದೆ. ಈ ನೃತ್ಯ ಅವರಿಗೆ ಅರ್ಪಣೆ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ.